ಕಾಲ. ನಿರ್ಮಾಪಕರು ನಮ್ಮ ಒಡೆಯರು ಹಾಗೆ ಒಡೆಯರ್ ಮಗ ಖಡಕ್ ವಿಲನ್ ಎಲ್ಲರೂ ಇಲ್ಲ ಇದ್ದಾರೆ. ಇಷ್ಟ ಆಯ್ತಾ ಇಡೀ ಸಿನಿಮಾ? ನಾನೇನು ಜಾಸ್ತಿ ಮಾತಾಡಲ್ಲ, ಅವ್ರನ್ನೇ ಪರವಾಗಿಲ್ಲ ಅಂತ ಅನ್ಕೋತೀವಿ. ನಮಗಿದ್ದಷ್ಟು ಬಡ್ಜೆಟಲ್ಲಿ ನಮ್ಮ ತಾಕತ್ತು ಏನಿತ್ತು ಅದನ್ನು ನಾವು ಆದಷ್ಟು ಯಾವುದೇ ಪ್ರೊಡಕ್ಷನ್ ಸಪೋರ್ಟ್ ಇಲ್ದಲೆ ಯಾವುದೇ ಪಾಪ್ಯುಲರ್ ಆ್ಯಕ್ಟರ್ಸಿಂದ ಒಂದು ಶೇರ್ ಮಾಡಿಸ್ತಲೆ ಧ್ರುವ ಸರ್ಜಾ ನಾವು ಶೇರ್ ಮಾಡ್ತೀವಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಎಲ್ಲರೂ ಜೆನ್ಯೂನ್ ಆಡಿಯನ್ಸ್ ಆಗಿ ಮ್ಯೂಸಿಕ್ ಆಗಲಿ, ಕಥೆನಾಗಲಿ ಅಥವಾ ನಮ್ಮ ಡಿ ಒ ಪಿ ವರ್ಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಆ್ಯಕ್ಟಿಂಗ್ ವೈಸು ಕೂಡ ತುಂಬ ಚೆನ್ನಾಗೇ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ನಮಗೆ ಆಡಿಯನ್ಸ್ ಒಪಿನಿಯನ್ ತುಂಬ ಖುಷಿ ಕೊಡ್ತಾ ಇದೆ. ಸೊ ಇನ್ನು ಮುಂದಕ್ಕೆ ನಾನು ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ನೋಡಿರೋರು ಯಾರು ಇದ್ದೀರಾ ಅವರುಗಳು ಮುಂದೆ ನಾವು ಅದನ್ನು ನಮ್ಮ ಸಿನಿಮಾನ ತಲುಪ್ಸೋಕ್ಕೆ ಪ್ರಯತ್ನ ಮಾಡಿ ಅಂತ. ಯಾಕೆಂದರೆ ಮೌತ್ ಪಬ್ಲಿಸಿಟಿ ಈಗಿನ ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಅದು ದೊಡ್ಡ ತಲುಪ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಇದು ನಮಗೆ ಆಡಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ದಯವಿಟ್ಟು ಆಡಿಯನ್ಸಲ್ಲೆಲ್ಲ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಮುಂದೆ ತಲುಪಿಸಿ, ನಿಮ್ಮಿಂದ ಮುಂದಕ್ಕೆ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ನಾನೇ ಆ ಪಾತ್ರ ಮಾಡೋದು ಅಂತ ಆದಾಗ ನನಗೆ ಅದು ಏನು ಹೇಳೋದು, ನಾವು ಈಗ ನಾಟಕ ಕಟ್ಬೇಕಾದ್ರೆ 2-3 ತಿಂಗಳು ಹೇಗೆ ನಾಟಕಕ್ಕೆ ಒಂದು ರಿಹರ್ಸಲ್ಸ್ ಮಾಡಿ ನಾವು ಅದನ್ನ ತಗೊಂಡೋಗ್ತೀವಿ, ಅದೇ ಥರ ಪ್ರೋಸೆಸ್ ಇತ್ತು ನನಗೆ. ಪ್ರತಿಯೊಂದು ವಿಚಾರದಲ್ಲೂ ನಾವು ಎಲ್ಲವನ್ನೂ ನಾವೇ ಮಾಡಿದ್ರಿಂದ, ಕಾಸ್ಟ್ಯೂಮಿಂದ ಆಗಿರ್ಬೋದು, ಲೊಕೇಶನಿಂದ ಆಗಿರ್ಬೋದು, ಅಥವಾ ಬೇರೆ ಆರ್ಟಿಸ್ಟ್ನ ಸೆಲೆಕ್ಷನ್ ಮಾಡೋದು, ಅದನ್ನು ಪ್ರತಿಯೊಂದು ಡಿಸೈಡ್ ಫಸ್ಟಿಂದ ಲಾಸ್ಟಲ್ಲಿ ನಾವೇ ಇದ್ದಿದ್ದರಿಂದ ನನಗೆ ಒಂದು ನಾಟಕ ತಯಾರಿ ಮಾಡೋ ಥರ ಆಯಿತು. ಸೊ ಅದರಿಂದ ನನಗೆ ಈಸಿ ಅಂತಲ್ಲ, ನನಗೆ ಸರಾಗವಾಗ ಆಗತ್ತೆ ಆಯಿತು. ಸರಿ, ಲೊಕೇಶನ್ ನಾವು ಕಾರ್ಕಳದ ಹತ್ರ ಶೂಟ್ ಮಾಡಿದ್ದು. ನಾನು ಯಾರು ಗೊತ್ತಾಗಲ್ಲ, ನಾನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ದಿಸ್ ಇಸ್ ಇಟ್, ನಾನು ಮುಗಿತು ಗುರು. ಇನ್ನು ನಂದೇ ಆಟ ಅನ್ನೋ ಥರ ಒಂದು ವಿಜುವಲ್ ಆಗಿ ತೋರ್ಸೋಕ್ಕೋಸ್ಕರ ಸೆಕೆಂಡ್ ಹಾಫ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ಆ್ಯಂಡ್ ಕೆಲವು ಆ್ಯಕ್ಷನ್ ಸೀನ್ಸ್ಗಳಿಗೆ ಆ್ಯಕ್ಚುಲಿ ಸುಳ್ಳೇ ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರಿಗೂ ನೀನ ಸಂಬಂಧಿ ಅವರು ವಿಶ್ವಾಸ ಉಂಟವರು. ಸೊ ನಾವು ಯಾವಾಗ ನಾವು ತುಂಬ ಒಂದಷ್ಟು ಪಾತ್ರಗಳು, ನಾನು ಅನಿಲ ಇದ್ದಾಗ ಯಾರು ಅಂತ ನಾವು ಒಂದಷ್ಟು ಈ ಕ್ಯಾರೆಕ್ಟರ್ ತುಂಬ ಜನ ನಾವು ನೋಡ್ತಾ ಇದ್ವಿ, ಫೋಟೋಸ್ ಬರ್ತಾ ಇದ್ದಾರೆ. ಲಾಸ್ಟ್ಗೆ ಇವ್ರು ಯಾರೋ ಒಬ್ಬರು ನಮ್ಮ ಅನಿಲ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಈ ಥರ ಅಲೋಸಿಷನ್ ಒಬ್ಬರು ಲೇಡಿ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ನೋಡಿ ಹಿಂಗೆ ಅಂತೇಳಿ ಫೋನ್ ಹೆಸರು ಹೋಗಿ ನೋಡಿದ ತಕ್ಷಣ ನಮಗೆ ನಾವು ಇವರು ಫಿಕ್ಸ್ ಆಗಿಬಿಟ್ಟು ಇವರೇ ನಾವು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಅನಿಲು ನಾವು ಡಿಸೈಡ್ ಮಾಡಿಬಿಟ್ಟು ಅವ್ರನ್ನೇ ಫಿಕ್ಸ್ ಮಾಡಿದ್ವಿ. ಮತ್ತು ಶೀಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ನೀವು ನೋಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ತಂದೆ ಕ್ಯಾರೆಕ್ಟ್ರು ಬಾಸುಮ ಪಡೋದು, ಅವರು ರಂಗಭೂಮಿಲಿ ನಿರಂತರವಾಗಿ ಅವರು ರಂಗಭೂಮಿಲೇ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಕಾಂತಾರ ಪಾರ್ಟ್ 1, 2 ಅಲ್ಲೂ ಮಾಡಿದ್ದಾರೆ. ಏಕಮ್ ಅನ್ನೋ ವೆಬ್ ಸೀರೀಸಲ್ಲಿ ಮಾಡಿದ್ದಾರೆ. ತುಂಬ ಸಿನಿಮಾಗಳು ಎಲ್ಲರೂ ಮಾಡಿದ್ದಾರೆ. ತುಂಬ ಅನುಭವಸ್ಥರು, ತುಂಬ ಸಪೋರ್ಟಿವ್ ಆಗಿದ್ರು. ಇಡೀ ಚಿತ್ರತಂಡ ಫುಲ್ ಎಲ್ಲ ರಂಗಭೂಮಿ ಸೇರಿನೇ ಮಾಡಿರೋದು ಅಂತ. ಹೌದು, ಆಲ್ಮೋಸ್ಟ್ ನಾವು ಇದರಲ್ಲಿರೋ ನಟರು ಎಲ್ಲರೂ ಬಂದ್ಬಿಟ್ಟು ನಾವು ರಂಗಭೂಮಿಲೇ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ಇರೋರು ಇದ್ದಾರೆ, ಅಥವಾ ನಾವು ಹವ್ಯಾಸಿ ತಂಡಗಳಲ್ಲಿ ಮಾಡ್ತಾ ಇದ್ದವರು ಇದ್ದಾರೆ. ಸೊ ಎಲ್ಲ ರಂಗಭೂಮಿಯಿಂದಲೇ ರಂಗಭೂಮಿಲಿ ಇರೋರೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ. ನಿಮ್ದು ಯಾವ ತಂಡ ಸರ್? ನಮ್ಮ ಮಂಡ್ಯ ರಮೇಶ್ ಅವರ ನಟನೆ ತಂಡದಿದ್ದಾರೆ, ರಮೇಶ್ ಅವರ ನಟನೆ ತಂಡ. ಸೊ ನಾನು ಅಲ್ಲಿ ಇದು ಮಾಡ್ತಾ ತದನಂತರ ಬಂದು ಒಂದಷ್ಟು ಬೇರೆ ಬೇರೆ ತಂಡಗಳಲ್ಲಿ ಬೀದಿ ನಾಟಕ ಅದೆಲ್ಲ ಮಾಡ್ತಾಯಿದ್ದೆ. ಆ್ಯಂಡ್ ಸ್ಪೆಷಲ್ ಇನ್ನೊಂದು ಹೇಳಬೇಕು, ನನ್ನ ಸ್ನೇಹಿತ ಶ್ರೀಸಾಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಇವತ್ತು ಬರೋಕ್ಕಾಗಲಿಲ್ಲ, ಅವನು ಬೇರೆ ಕೆಲಸದಲ್ಲಿ ಬಿಸಿ ಇದ್ದಾನೆ. ಸೊ ನಾವೆಲ್ಲ ಇನ್ನೊಂದಷ್ಟು ನಮ್ಮ ತಂಡದವರೆಲ್ಲ ಮಂಗಳೂರಲ್ಲಿ ನೋಡ್ತಾ ಇದ್ದಾರೆ. ಸೊ ಅವನು ತುಂಬ ಚೆನ್ನಾಗಿ ಕೆಲಸ ಮಾಡಿದ. ಮತ್ತೇನು ನಮ್ಮ ಡಿ ಎ ಬಂದ್ಬಿಟ್ಟು ಟಾಮ್ ಸಿ ಜೋಸ್ ಅಂತ, ಈಸ್ ಡನ್ ವೆರಿ ವೆಲ್ ಜಾಬ್. ಆ್ಯಂಡ್ ಮಿಕ್ಸಿಂಗ್ ರಾಹುಲ್ ರಾಜನ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ನಾವು ಕೊನೆಯದಾಗಿ ಕೇಳ್ಕೊಳ್ಳೋದು ಇಷ್ಟ, ಎಲ್ಲರೂ ಬನ್ನಿ, ಆದಷ್ಟು ಬುಕ್ ಮೈ ಶೋಲಿ ಬುಕ್ ಮಾಡಿ. ನಮಗೆ ಇವತ್ತು ನಾಳೆ ನಾಡು ತುಂಬಾ ಮುಖ್ಯ ಆಗುತ್ತೆ. ನೀವು ಮಾಡೋದ್ರಿಂದ ನಮಗೆ ಶೋ ಸಿಗುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲರೂ ಹೊಸ ತಂಡ ಆಗಿರೋದು, ಅಥವಾ ನಮ್ಗೆ ಯಾವುದೇ ಒಂದು ಬ್ಯಾಕಪ್ ಇಲ್ಲ ನಮಗೆ. ಪ್ರೊಡಕ್ಷನ್ ಕಂಪ್ನಿ ಆಗಿರ್ಬೋದು, ಅಥವಾ ಬೇರೆ ದೊಡ್ಡ ನಟರು ಅಥವಾ ನಿರ್ದೇಶಕರು ಯಾವುದೇ ಇದ್ದೇ ಇರೋದ್ರಿಂದ, ನಾವೇ ಮಾಡ್ತಾ ಇರೋದ್ರಿಂದ ನಾವು ಹೇಳ್ತಾ ಇರೋದು, ನೀವು ಸಿನಿಮಾನೇ ಆಲ್ರೆಡಿ ನೋಡಿರೋ ಥರ ಕೇಳಿ, ನಿಮ್ಗೆ ಇಷ್ಟ ಆದರೂ ಬನ್ನಿ ಅಷ್ಟೇ. ನಾವೇನು ಇಲ್ಲ ನಾವು ಮಾಡ್ಬಿಟ್ಟಿದ್ದೀವಿ ನೀವು ಬನ್ನಿ ಅಂತ ನಾವು ಕೇಳಲ್ಲ. ನಮ್ಮ ಸಿನಿಮಾ ಟ್ರೈಲರು ಮತ್ತು 2 ಸಾಂಗ್ಸ್ ಆಲ್ರೆಡಿ ಬಿಟ್ಟಿದ್ದೀವಿ, ನೋಡಿ ನಮಗೆ ಪೊಟೆನ್ಷಿಯಲ್ ಇದೆ, ನಾವು ಈ ಹುಡುಗರಿಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಮ್ಗೆ ತುಂಬ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿನ್ನಯ ಕಾಲಡಿ ಬರುತ್ತಿದ್ದ ಊರಿಗೆ ಚೋಮನ ಕುಡಿ ಎಲ್ಲೆಡೆ ಕೇಳದೆ ಕಾಣದ
ಬಿಟ್ರೆ ರಾವೆಲ್ಲಿಗೆ ಏನು ಎಮೋಷನ್ಸ್ ನಾವು ತರಬೇಕೋ ಖಂಡಿತ ನಾವು ತಂದಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಔಟ್ ಮಾಡಿ ಅಂತ ಮ್ಯೂಸಿಕ್ ಹೇಗೆ ಎಲ್ಲ ಒಂದು ಅವಕಾಶದಲ್ಲಿ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡು ತೆರೆ ಮೇಲೆ ಅದ್ಭುತವಾಗಿ ತಂದಿದ್ದಾರೆ. ಈ ಚಿತ್ರ ನೋಡ್ತಾ ಇದ್ರೆ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂದ್ರೆ ನಾನೊಂದು ಲಿಟರರಿ ಪ್ರಯತ್ನದಲ್ಲಿ ನಮಗೆ ರಿಸೋರ್ಸಲ್ಲಿ ನಾವು ಇಷ್ಟು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಖಂಡಿತ ಅದನ್ನು ಇಂಪ್ರೂವ್ ಮಾಡ್ಕೊತೀವಿ. ಅದೇ ನಾವು ಪ್ರೀ ಪ್ರೊಡಕ್ಷನ್ ಮಾಡಿ ಶೂಟಿಂಗು ಮಾಡಿ ಇವತ್ತು ನಮ್ಮ ರೂಮ್ ಇದೆ ಅಲ್ಲೇನೆ. ಓಕೆ. ಸೊ ಹೋಗ್ತಾ ಇರ್ತೀವಿ ಅವಾಗ ನಮಗೆ ಆ ಲೊಕೇಶನ್ನು ಅಲ್ಲಿ ಆ ಜನಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮಾಡ ಮಲ್ಲಾರು ಆ ಕಡೆ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬ ನಮಗೆ ಸಹಾಯ ಮಾಡಿದ್ರು. ಯಾಕೆಂದ್ರೆ ನಾವು ಒಂದು ಸ್ವಲ್ಪ ಒಳಗಡೆ ಎಲ್ಲ ತೆಗಿತಾ ಇದ್ದೋ, ಅವ್ರ ಗದ್ದೆಗಳಲ್ಲಿ ಹೋಗಿ ತೆಗೆದುಬಿಡ್ತಾ ಇದ್ದೋ, ಶೂಟ್ ಮಾಡ್ತಾ ಇದ್ದೋ. ಸೊ ಅದೆಲ್ಲ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ. ಹೌ ಯು ಫೀಲ್ ಇನ್ ನೈಟ್ ಶೂಟು ಅದು ಬೇರೆ. ಹೂ ಇಸ್ ದ ಕ್ಯಾಮ್ರಾಮನ್? ಕ್ಯಾಮ್ರಾಮನ್ ನನ್ನ ಫ್ರೆಂಡೇನೆ, ನಿರ್ಮಲ್ ಅಂತ ಹೇಳ್ಬಿಟ್ಟು, ನಿರ್ಮಲ್ ಎಮರ್ಜಿನ್ ಅಂತ ಹೇಳ್ಬಿಟ್ಟು. ಅವ್ನು ಬರೋಕ್ಕಾಗಲಿಲ್ಲ ಪಾಪ, ಅವನು ಬೇರೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಬಿಸಿ ಇದ್ದಾನೆ. ಸೊ ನನ್ನ ಸ್ನೇಹಿತನೇ, ಇಟ್ಸ್ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಈಗ ಸ್ನೇಹಿತರೆ ಸೇವ್ ಮಾಡ್ದಂಗೆ ಆಯಿತು. ಅನಿಲು ಫ್ರೆಂಡು, ಒಂದು 7-8 ವರ್ಷದ ಫ್ರೆಂಡು, ನನಗೂ ಶಾರ್ಟ್ ಫಿಲಮ್ಸ್ ಇದೆ. ಅದೇ ಥರ ನನಗೆ ಅದೇ ಟೈಮಲ್ಲೂ ನಿರ್ಮಲು ಫ್ರೆಂಡ್. ಸೊ ಹಿಂಗೆ ನಾವು ಮಾಡ್ತೀವಿ ಅಂದಾಗ ನಾವು DOP ಯಾರು ಅಂತ ಗೊತ್ತಾಗ ನಮ್ಗೆ ಅವನ್ನ ಚೂಸ್ ಮಾಡಬೇಕಾಗಿ ಬಂತು. ಇಸ್ ಡನ್. ಅವನು ಚೆನ್ನಾಗಿ ಮಾಡ್ದ ನಮಗೆ. ಸರ್, ನಾಯಕಿ ಪಾತ್ರ, ನಾಯಕಿ ಅದು ನಿಮ್ಮ ಅಕ್ಕನ ಕ್ಯಾರೆಕ್ಟ್ರು ಎಲ್ಲ ಫುಲ್ ರಂಗಭೂಮಿ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಅಕ್ಕನ ಕ್ಯಾರೆಕ್ಟರ್ ಸ್ಪೀಡರ್ ಡಿಸೋಸ್ ಅಂತ ಹೇಳ್ಬಿಟ್ಟು, ಮತ್ತೆ ಅದೇ ಕ್ಯಾರೆಕ್ಟರ್ ಪಾಸ್ ಮಾಡ್ಕೊಂಡು ನಾನು ಯಾರು ಕೊಟ್ಟಕ್ಕಾಗಲ್ಲ, ನಾನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ದಿಸ್ ಇಸ್ ಇಟ್. ನಾನು ಮುಗಿತು ಗುರು. ಇನ್ನು ನಂದೇ ಆಟ ಅನ್ನೋ ಥರ ಒಂದು ವಿಜುವಲ್ ಆಗಿ ತೋರ್ಸೋಕ್ಕೋಸ್ಕರ. ಹೌ ಯು ಫೀಲ್ ಇನ್ ನೈಟ್ ಶೂಟು ಅದು ಬೇರೆ. ಹೂ ಇಸ್ ದ ಕ್ಯಾಮ್ರಾಮನ್? ಕ್ಯಾಮ್ರಾಮನ್ ನನ್ನ ಫ್ರೆಂಡೇನೆ, ನಿರ್ಮಲ್ ಅಂತ ಹೇಳ್ಬಿಟ್ಟು, ನಿರ್ಮಲ್ ಎಮರ್ಜಿನ್ ಅಂತ ಹೇಳ್ಬಿಟ್ಟು. ಅವ್ನು ಬರೋಕ್ಕಾಗಲಿಲ್ಲ ಪಾಪ, ಅವನು ಬೇರೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಬಿಸಿ ಇದ್ದಾನೆ. ಸೊ ನನ್ನ ಸ್ನೇಹಿತನೇ, ಇಟ್ಸ್ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಈಗ ಸ್ನೇಹಿತರೆ ಸೇವ್ ಮಾಡ್ದಂಗೆ ಆಯಿತು. ಅನಿಲು ಫ್ರೆಂಡು, ಒಂದು 7-8 ವರ್ಷದ ಫ್ರೆಂಡು, ನನಗೂ ಶಾರ್ಟ್ ಫಿಲಮ್ಸ್ ಇದೆ. ಅದೇ ಥರ ನನಗೆ ಅದೇ ಟೈಮಲ್ಲೂ ನಿರ್ಮಲು ಫ್ರೆಂಡ್. ಸೊ ಹಿಂಗೆ ನಾವು ಮಾಡ್ತೀವಿ ಅಂದಾಗ ನಾವು DOP ಯಾರು ಅಂತ ಗೊತ್ತಾಗ ನಮ್ಗೆ ಅವನ್ನ ಚೂಸ್ ಮಾಡಬೇಕಾಗಿ ಬಂತು. ಇಸ್ ಡನ್. ಅವನು ಚೆನ್ನಾಗಿ ಮಾಡ್ದ ನಮಗೆ. ಸರ್, ನಾಯಕಿ ಪಾತ್ರ, ನಾಯಕಿ ಅದು ನಿಮ್ಮ ಅಕ್ಕನ ಕ್ಯಾರೆಕ್ಟ್ರು ಎಲ್ಲ ಫುಲ್ ರಂಗಭೂಮಿ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಅಕ್ಕನ ಕ್ಯಾರೆಕ್ಟರ್ ಸ್ಪೀಡರ್ ಡಿಸೋಸ್ ಅಂತ ಹೇಳ್ಬಿಟ್ಟು, ಮತ್ತೆ ಅದೇ ಕ್ಯಾರೆಕ್ಟರ್ ಪಾಸ್ ಮಾಡ್ಕೊಂಡು